ಅರಳಿ ಮರ ಸೊತ್ತು ಅಂತಾರೆ. ದೇವ್ರು ಅಂತೀವಿ ನಾವು, ಯಾಕೆ ನೀವು ನಂಬಲಿ ಅಂತ. ದೇವ್ರು ಇದಪ್ಪ ಅದರ ಸುತ್ತರಿ ಮಕ್ಕಳಿಂದರಿ ಮಕ್ಕಳಾಗ್ತವೆ, ತಲೆ ಕೆಟ್ಟರಿಗೆ ಒಳ್ಳೇದಾಗ್ತದೆ, ಅಲ್ಲೇ ಕೂತ್ಕೊಂಡ್ರೆ ನಾಗನ ಕಟ್ಟೆ ಇದೆ, ಅದು ಒಂದು ಚಿಂತನೆ. ಆದರೆ ಅಶ್ವತ್ಥ ಮರ ಯಾಕೆ, ಅದು ದಿನದ 24 ಗಂಟೆಯಲ್ಲಿಯೂ ಸಹಿತ ಆಮ್ಲಜನಕವನ್ನು ಕೊಡ್ತದೆ. ಪಂಚತಾರ ವೃಕ್ಷಗಳು ಅಂತ, ಈ ಪಂಚತಾರ ವೃಕ್ಷಗಳು ದಿನದ 24 ಗಂಟೆಯಲ್ಲಿ ಆಮ್ಲಜನಕವನ್ನು ಕೊಡ್ತವೆ. ಯಾವುವು? ಅಶ್ವತ್ಥ, ಆಲ, ಬೇವು, ಬಿಲ್ಲುಪತ್ರೆ, ಅಶೋಕ ಟ್ರೀ ಅಂತಿರ್ತಾನವಲ್ಲ, ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದಕ್ಕೆ, ರಾಜರು ಹಾಕ್ತಾ ಇದ್ರು. ಈಗೆಲ್ಲ ಕಡಿಸ್ತಾ ಇದ್ವಿ ನಾವು ಸಾಲು ಮರಗಳು ಅಂತ. ನಾವು ಚರಿತ್ರೆ ಹೋದರೆ ಅಶೋಕ ಚಕ್ರವರ್ತಿ ಸಾಲ ಮರವನ್ನು ನಡೆಸಿದ. ಯಾತಕ್ಕೆ ನಡೆಸಿದ? ಅವ ಬಸ್ಸಲ್ಲಿಲ್ಲ, ಕಾರಲ್ಲ, ಗಾಡಿ ಇರಲಿಲ್ಲ, ನಡ್ಕೊಂಡು ಹೋಗ್ತಾ ಇರೋ ನೆಳ್ಳಾಗಲಿ ಅಂತ. ನೆಳ್ಳಾಗೋದು ಒಂದು, ಅಲ್ಲಿ ಬರುವಂಥ ಗಾಳಿ ಆಲ 24 ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತದೆ. ಅದು ಒಳ ಗುಟ್ಟದು. ಈ ಅಶ್ವತ್ಥ 24 ಗಂಟೆ ಕೊಡ್ತಕ್ಕಂಥದ್ದು. ಬಿಲ್ವಪತ್ರೆ ಅದು ಹಾಗೇನೆ. ಈ ಬಿಲ್ಪತ್ರೆ ಕೂಡ ಒಬ್ಬ ಮನುಷ್ಯನಿಗೆ 365 ಕಾಯಿಲೆ ಅಂತಾರೆ. ಆ ಬಿಲ್ಪತ್ರೆ ಬರತಕ್ಕೆ ಹೋಗಿ ಯಾರು ಕುತ್ಕೊಂಡು ಆ ಬಿಲ್ಪತ್ರೆ ತಂದು ಪೂಜೆ ಮಾಡಿದರೆ, ಮೈಗಿಟ್ಕೊಂಡ್ರೆ 365 ಕಾಯಿಲೆ ಹೋಗ್ತಾವಂತ. ಯಾರೋ ತಂದು ಕೊಟ್ಟರು ಬಿಲ್ಪತ್ರೆನ ಇಟ್ಕೊಂಡು ಮಾಡಿದರೆ 35 ಕಾಯಿಲೆ ಹುಷಾರಾಗ್ತದೆ. ಈ ರುದ್ರಾಕ್ಷಿ ಅಂದರು. ರುದ್ರಾಕ್ಷಿ ಅಂದರೆ ಏನು? ಅದು ಗಿಡದಲ್ಲಿ ಬರೋದೆ. ಆ ರುದ್ರಾಕ್ಷಿಯನ್ನು ಹಾಕೋದ್ರಿಂದ ಸ್ಟ್ಯಾಮರ್ ಬರೋಲ್ಲ, ತೊದಲು ಬರೋದಿಲ್ಲ, BP ಬರೋದಿಲ್ಲ, ಚರ್ಮರೋಗ ಬರಲ್ಲ, ಮನುಷ್ಯನಿಗೆ ಶಾಶ್ವತವಾದ ನಂಬಿಕೆ ಇರ್ತದೆ. ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ, ಗಿಡಮೂಲಿಗೆ ಕೊಟ್ಟಂಥ ಕೊಡುಗೆ. ಒಬ್ಬ ಮನುಷ್ಯ ಇದ್ದಾನೆ, ಒಬ್ಬ ರಾಜ ಇದ್ದಾನೆ, ಒಬ್ಬ ಮಂತ್ರಿ ಇದ್ದಾನೆ, ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ, ಒಬ್ಬ ಸ್ವಾಮಿ ಇದ್ದಾನೆ. ಅವನು ಸಾಯ್ತಾನೆ. ಸತ್ತರೆ 2 ದಿನ, 1 ದಿನ, ಇಂಜೆಕ್ಷನ್ 3 ದಿನ, ಆಮೇಲೆ ಇರಲ್ಲ, ಯಾರು ಇಟ್ಕೊಳ್ಳಲ್ಲ. ಅದೇ ಗಿಡಮೂಲಿಕೆಗಳು ಯಾವುದಾದ್ರು ಒಂದು ಮರ, ಒಂದು ತೆಂಗಿ ಮರ ಬೆಳೆಸ್ತೀರ, ಮಾವಿನ ಮರ ಬೆಳೆಸ್ತೀರ, ಸಂಪಿಗೆ ಮರ ಬೆಳೆಸ್ತೀರ, ಅದು ಬೆಳೀತದೆ, ನಿಮ್ಮನ್ನೆಲ್ಲ ಕಾಪಾಡ್ತದೆ, ನಿಮ್ಮ ಮಕ್ಕಳನ್ನು ಕಾಪಾಡ್ತದೆ, ಹಣ್ಣು ಕೊಡ್ತದೆ, ಫಲ ಕೊಡ್ತದೆ, ನೆರಳು ಕೊಡ್ತದೆ. ಅದಕ್ಕೂ ಒಂದು ಆಯಸ್ಸಿದೆ. ಅದು ಭೂಮಿಗೆ ಬಿದ್ದರೆ ಮತ್ತೆ 100 ವರ್ಷ ಇರ್ತದೆ. ಒಬ್ಬ ರಾಜ ಬದುಕಿದರೆ, ಒಬ್ಬ ಸ್ವಾಮಿ ಬದುಕಿದರೆ, ಒಬ್ಬ ಮನುಷ್ಯ ಬದುಕಿದ್ರೆ 3 ದಿನ ಇರಲ್ಲ. ಯಾತಕ್ಕೆ? ಈ ಗಿಡಮೂಲಿಕೆ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ, ಗಿಡಮೂಲಿಕೆಗಳ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ. ಅದಕ್ಕೆ ಇವನು 3 ದಿನ ಬದುಕಲ್ಲ. ಆ ಗಿಡ ಮರ ಯಾಕೆ ಬದುಕ್ತವೆ ಅಂದರೆ, ಪ್ರಕೃತಿ ಇರುವಂಥ ಗಾಳಿಯನ್ನು, ಗಿಡಮೂಲಿಕೆಗಳನ್ನು ಅವು ಗುಟ್ಟು ತಿಳ್ಕೊಂಡು 100 ವರ್ಷ, ಆಮೇಲೆ 100 ವರ್ಷ ಮನೆತನವ ಪಂಚ ಮಾಡ್ತೀರಾ, ಬೆಂಚ್ ಮಾಡ್ತೀರಾ, ಬಾಗಿಲು ಮಾಡ್ಕೊತೀರ, ಇದೆಲ್ಲ ಮಾಡಿಕೊಳ್ತೀರಾ, 100 ವರ್ಷ ಬದುಕ್ತೇವೆ ಅಂದರೆ ಈ ಗಿಡಮೂಲಿಕೆಯಲ್ಲಿ ಅಂಥ ಶಕ್ತಿ ಇರ್ತದೆ. ಈ ಏಡ್ಸ್ ಅಂತ ಕೇಳಿದ್ರೆ ನೀವು, ಹುಷಾರಿಲ್ಲದ ರೋಗ ಅಂತ. ನಮ್ಮಲ್ಲಿ ಯಾರೋ ಬಂದಿದ್ರು ಹೀಗೆ, ಅವ್ರಿಗೆ ಹೇಳಿದ್ರು, ನೀನು ನೋಡಪ್ಪ 1 ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಬಿಲ್ಪತ್ರೆ ಬರೋ ಔಷಧಿ ಕೂತ್ಕೋ ಅಂತ. ಅವನು ಹೇಳ್ದ, ಅಮೇರಿಕ ಡಾಕ್ಟ್ರ್ ಹೇಳಿದ್ದಾರೆ, ಇದು ಬದುಕದೆ 3 ತಿಂಗಳು ನಾನು ರೇಡ್ಸಿದೆ ಸ್ವಾಮಿ ಕಡೆ, ಒಂದು ಆಶೀರ್ವಾದ ಕೊಡ್ರಿ ಇಂದ. 3 ತಿಂಗಳು ಬದುಕ್ತೀಯ ಸಾಯಿ, ಅದು ಬೇರೆ ವಿಷಯ, ನಾನು ಹೇಳಿದ್ದಾರ ಮಾಡುವಂತೆ. ಅವನು ಹೋಗಿ ಮಾಡಿದಾಗ ವರ್ಷ ಆದಮೇಲೆ ಬಂದ, ಸತ್ತು ಬಂದಿನಪ್ಪ. ಇಲ್ಲ, ನೀವು ಹೇಳ್ದಂಗೆ ಆ ಬಿಲ್ಪತ್ರೆ ಮರ ಔಷಧಿ ಕೂತ್ಕೊಂಡೆ, ಈ ಡಾಕ್ಟ್ರ್ ಹೇಳ್ತಾರೆ ನಿನಗೆ ಅದು ನೆಗೆಟಿವ್ ಆಗಿಬಿಟ್ಟಿದೆ, ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ, ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ವೃಕ್ಷಗಳು ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ಕೋಬೇಕು ನೀವು. ನಿತ್ಯ ವಾಯುವಿಹಾರ, ಬೆಳಗ್ಗೆ ಎದ್ದ ಕೂಡಲೇ ಗಿಡಗಳ ಹತ್ರ ಹೋಗೋದು, ಸಾಯಂಕಾಲ ಹೋಗೋದು, ಮನೆಯಲ್ಲಿ ಒಂದು ಗಿಡ ಹಾಕೋದು.